ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 43. ಮತ್ತೊಂದು ಮುಂಜಾವು ಶುರುವಾಗಿತ್ತು. ಮಗನ ಪ್ರೀತಿ ಸಿಕ್ಕ ಕಾರಣ ಮುಕ್ಕಾಲು ಭಾಗ ಗುಣವಾಗಿದ್ಲು ಅರತೆ. ಚಾಂಪ್ ಚಾಂಪ್ ಎದ್ದೇಳಿ ಮೇಲೆ, ಟೈಮ್ ಆಗೋಯ್ತು, ಲೇಟ್ ಆಗ್ತಿದೆ ನಿಮಗೆ ಎಂದು ಮಗನ ಮೆಲ್ಲಗೆ ಎಚ್ಚರಿಸಿದ್ಲು. ಮಮ್ಮಿ, ನಿಮಗೆ ಹುಷಾರಿಲ್ಲ ಅಲ್ಲ, ಅದಕ್ಕೆ ನಾನು ರಜೆ ಹಾಕ್ತೀನಿ ಇವತ್ತು ಎಂದು ಹೇಳಿದ ಕಣ್ಣು ಮುಚ್ಚಿಗೆ. ಅಂತಹ ದೊಡ್ಡ ಕೆಲಸ ನಾನೇನು ಮಾಡೋದಿಲ್ಲ, ನೀವು ಆರಾಮಾಗಿ ಹೋಗಿ ಬನ್ನಿ ಎಂದು ಅವನನ್ನು ಭುಜದ ಮೇಲೆ ಹಾಕಿಕೊಂಡಳು. ಇಲ್ಲಮ್ಮಮ್ಮ, ನೀವು ಸರಿಯಾಗಿ ಊಟ ಮಾಡಿದಿಲ್ಲೋ ಇಲ್ಲೋ, ಟ್ಯಾಬ್ಲೆಟ್ ತಗೋತೀಯೋ ಇಲ್ಲೋ ಅಂತ ನೋಡಬೇಕು ಅಲ್ಲ ಎಂದಾಗ ಮಗನ ಮೇಲೆ ಪ್ರೀತಿ ಉಕ್ಕಿ ಬಂದಿತ್ತು. ಅಯ್ಯೋ ಕಂದ, ಬೇಡಪ್ಪ, ನೀವು ಹೋಗಿ ಬನ್ನಿ. ನೆಕ್ಸ್ಟ್ ವೀಕ್ ಅಪ್ಪನ ಮನೆಯಲ್ಲಿ ಹಬ್ಬ ಇದೆ, ನಾವು ಅಲ್ಲಿಗೆ ಹೋಗಬೇಕು. ಆ 2 ಡೇಸ್ ರಜೆ ಹಾಕಬೇಕು ಅಲ್ವಾ ಎಂದು ಹೇಳಿದ್ಲು ನಗುತ್ತಾ. ಅಜ್ಜ ಮನೆಗೆ ಹೋಗ್ತೀವಾ? ನಿನ್ನೆ ಗಿಳಿತಾದ ಹೇಳಿದ್ಲು ನನಗೆ, ಬೇಗ ಬಾ ಅಂತ ಎಂದ ಕುಣಿಯುತ್ತಾ. ಹೇಳಿದಾಗ ಕ್ಷಣ ಸಪ್ಪಗಾಯಿತು ಅವಳ ಮುಖ. ನಿನ್ನೆ ಅಪ್ಪನಿಗೆ ಬೇಸರ ಮಾಡಿಸಿದ್ಲಲ್ಲ. ಸಾರಿ ಮಮ್ಮಿ, ಯಾತೆ ಬೇಜಾರಾತಾ ಎಂದು ಕೇಳಿದಾಗ ಇಹಕ್ಕೆ ಮರಳಿದವಳು, ಇಲ್ಲ ಕಣೋ, ಹಾಗೇನಿಲ್ಲ, ಬಾ ಬೇಗ ಬೇಗ ಸ್ನಾನ ಮಾಡಿಬಿಡು ಎಂದು ಮಗನಿಗೆ ಸ್ನಾನ ಮಾಡಿಸಿದ್ಲು. ಅವಳು ಆಚೆ ಬಂದಾಗ ವಿಷ್ಣು ಸಹ ಜಿಮ್ ಕೋಣೆಯಿಂದ ಆಚೆ ಬಂದ. ಆರತಿ, ಸರಿಯಾಗಿನೂ ಹುಷಾರಾಗಿಲ್ಲ, ಆಗಲೇ ತಲಾ ಸ್ನಾನ ಮಾಡಿದೆಯಾ ಎಂದು ಕಣ್ಣು ಸಂಕುಚಿಸಿ ಕೇಳಿದ. ಚಾಂಪ್, ನೀವು ಯೂನಿಫಾರ್ಮಲ್ಲಿ ಎಷ್ಟು ಮುದ್ದಾಗಿ ಕಾಣ್ತೀರ ಗೊತ್ತಾ ಎಂದು ಮಗನ ಶೂ ಹಾಕುತ್ತಾ ಹೇಳಿದ್ಲು. ನಿನ್ನ ಜೊತೆಗೆ ಮಾತಾಡ್ತಾ ಇರೋದು ಕಣೆ ಎಂದು ಮತ್ತೆ ಅವಳ ಮುಂದೆ ನಿಂತ. ಏನೊಂದು ಪ್ರತಿಕ್ರಿಯೆ ನೀಡಲಿಲ್ಲ ಅವಳು. ಚಾಂಪ್, ಅಮ್ಮ ಅಪ್ಪ ಮಾತಾಡ್ತಾರೆ, ನೀವು ಕೆಳಗೆ ಹೋಗಿ ಬರ್ತೀರಿ ಎಂದು ಹೇಳಿದಾಗ ಗುಡ್ ಬಾಯ್ ಆರ್ಯ ಓಡಿ ಹೋಗಿದ್ದ. ಯಾಕೆ ಆರತಿ, ನನ್ನ ಜೊತೆ ಮಾತಾಡಬಾರದು ಅಂತ ಶಪಥನಾ ಎಂದು ಅವಳ ಕೈ ಹಿಡಿದ. ದೂರ ಇದ್ರೆ ಒಳ್ಳೆಯದು ಎಂದು ಅವನ ಕೈಯಿಂದ ಬಿಡಿಸಿಕೊಳ್ಳಲು ನೋಡಿದ್ಲು ಆರತಿ. ಯಾಕೆ? ದೂರ ಇರೋದಕ್ಕೆ ಅಲ್ಲ, ತಾಳಿ ಕಟ್ಟಿ ಮದುವೆ ಆಗಿದ್ದು ಎಂದು ವಿಷ್ಣು ಹೇಳಿದಾಗ ಕೋಪದಿಂದ ಅವನ ದುರ್ಗುಟ್ಟಿ ನೋಡಿ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ದೂರ ಇರಿ. ನಾನು ನನ್ನ ಮಗನಿಗಾಗಿ ಅಷ್ಟೇ ತಾಳಿ ಕಟ್ಟಿಸಿಕೊಂಡಿರೋದು ಎಂದು ಅಲ್ಲಿಂದ ಹೋಗಲು ನೋಡಿದವಳ ಕೈ ಹಿಡಿದು ಎಳೆದುಕೊಂಡ. ಸೀದಾ ಅವನ ತೋಳು ಸೇರಿದಳು. ಇಬ್ಬರ ಕಣ್ಣುಗಳಲ್ಲೂ ಮಾತುಗಳಿವೆ, ಆದರೆ ಮಾತನಾಡಲು ಆಗುತ್ತಿಲ್ಲ. ಮೌನ ಮುರಿದ ವಿಷ್ಣು, ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಕಣೆ, ನಮ್ಮ ಸ್ಟೋರಿಯಲ್ಲಿ ಚೂರು ರೊಮ್ಯಾನ್ಸ್ ಇಲ್ಲ ಅಂತ, ಅದಕ್ಕೆ ಎಂದು ಕಣ್ಮುಟುಕಿಸಿದ ವಿಷ್ಣು. ಅದಕ್ಕೆ ಏನು ಮಾಡಬೇಕು ಅಂತ ಇದ್ದೀರಾ? ಪ್ರೀತಿ ದೂರದ ಮಾತು, ಕೊನೆ ಪಕ್ಷ ತಾಳಿ ಕಟ್ಟಿಸಿಕೊಂಡವಳು ಅನ್ನುವ ಕನಿಷ್ಠ ಮರ್ಯಾದೆ ಇಲ್ಲದೆ ಹೋದರೂ ನಾನು ನಿಮ್ಮ ಜೊತೆ ಸೇರಬೇಕಾ ಎಂದು ಕೇಳಿದ್ದೆ. ಅವಳ ಕೈ ಹಿಡಿದಿದ್ದ ಕೈ ಬಿಟ್ಟ ವಿಷ್ಣು. ಹೇಳಿ, ನಿಮ್ಮ ಹೆಂಡತಿ ಬಗ್ಗೆ ಮಾತನಾಡಿದ್ದಕ್ಕೆ ನನ್ನ ಬಾಯಿ ಮುಚ್ಚಿದ್ರಿ, ನೀವು ಮಾಡ್ತಿರೋ ತಪ್ಪಿನ ಬಗ್ಗೆ ಹೇಳಿದ್ದಕ್ಕೆ ನನ್ನ ಕೆನ್ನೆಗೆ ಎಲ್ಲರ ಮುಂದೆ ಬಾರಿಸಿದ್ರಿ, ಈಗ ಶೃಂಗಾರ ನೆನಪಾಗಿದೆ ಅಂದರೆ ನಿಮಗೆ ಎಂದು ವ್ಯಂಗ್ಯವಾಗಿ ನಕ್ಕು. ನೀವು ನನಗೆ ಬೈದರು ಹೊಡೆದ್ರು ನಾನು ಸುಮ್ಮನೆ ಇರಬೇಕು, ನೀವು ಹಾಸಿಗೆ ಕರೆದಾಗ ನನ್ನ ಸ್ವಾಭಿಮಾನ ಬಿಟ್ಟು ಬಂದು ಬಿಡಬೇಕು ಅಲ್ವಾ ಎಂದು ಹೇಳಿದಾಗ ಮಾತು ಕೇಳಿ ಅವಳನ್ನು ನೋಡದೆ ತಿರುಗಿದವ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅತಿ, ಜಸ್ಟ್ ನೀನು ಬೇಸರದಲ್ಲಿದ್ದೆ ಅಂತ ಹೇಳಿದ್ದು ಎಂದು ತನ್ನನ್ನು ತಾನು ಸಮರ್ಥನೆ ಮಾಡಿಕೊಂಡ. ಬೇಸರದಲ್ಲಿ ಇದ್ದವಳಿಗೆ ಕ್ಷಮೆ ಕೇಳಿದ್ರೆ ಸರಿ ಹೋಗುತ್ತೆ ಅಂತ ಮಾಡಿದ್ದೆ, ಆದರೆ ಈ ರೀತಿ ಮಾತನಾಡಿದರೆ ಸರಿ ಆಗ್ತಾರೆ ಅಂತ ಗೊತ್ತಿರಲಿಲ್ಲ ಎಂದು ಹೇಳಿದ್ಲು ವ್ಯಂಗ್ಯವಾಗಿ. ಆದರೂ ಸುಮ್ಮನೆ ಇದ್ದ. ಒಂದು ನೆನಪಿರಲಿ ಇಟ್ಕೊಳ್ಳಿ, ನಾನು ನನ್ನ ಸ್ವಾಭಿಮಾನ ಬಿಟ್ಟು ಇಲ್ಲಿರೋದು ಕೇವಲ ನನ್ನ ಮಗನಿಗಾಗಿ ಮಾತ್ರ. ಇಷ್ಟ ಇಲ್ಲದೆ ಇದ್ದರೂ ನಿಮ್ಮಂಥ ಒರಟು ವ್ಯಕ್ತಿಯ ಜೊತೆ ಮದುವೆ ಆಗಿದ್ದು ನನ್ನ ಮಗನಿಗಾಗಿ ಮಾತ್ರ. ನಿಮ್ಮಂಥವರ ಕಟ್ಟಿಕೊಳ್ಳೋದಕ್ಕೆ ನನಗೇನು ಹುಚ್ಚು ಹಿಡ್ದಿರಲಿಲ್ಲ. ಹಾಗೆ ನನಗೂ ನನ್ನ ಗಂಡ ಆಗುವವನ ಬಗ್ಗೆ ನೂರಾರು ಆಸೆಯ ಕನಸು ಇದ್ದವು, ಅದರಲ್ಲಿ ಒಂದೇ ಒಂದು ಕ್ವಾಲಿಟಿ ಇಲ್ಲ ನಿಮಗೆ ಎಂದು ಮುಂದೆ ತಿರುಗಿದವಳು ಮತ್ತೆ ಅವನತ್ತ ನೋಡಿ, ನೀವು ಅಂದಾಗೆ ಅನಿಸ್ಕೊಂಡು ನಿಮ್ಮ ಬಳಿ ಹೊಡೆತ ತಿಂದು ನಾನಿನ್ನೂ ಇಲ್ಲೇ ಇರೋದು ಕೇವಲ ಮಗನಿಗಾಗಿ. ಅವನ ಕಣ್ಣಲ್ಲಿ ನಾನು ಕೆಟ್ಟ ತಾಯಿ ಆಗೋದಿಲ್ಲ, ಇಷ್ಟ ಸಹ ಇಲ್ಲ. ಅವನು ನೀವು ಈ ಮನೆಯಲ್ಲಿ ಇರೋದು ಬೇಡ, ಹೊರಟು ಹೋಗಿ ಅಂದ ಮರುಕ್ಷಣ ನಾನಿಲ್ಲಿ ಇರೋದಿಲ್ಲ, ನೆನಪಿರಲಿ ಎಂದು ಬೆರಳು ತೋರಿಸಿ ವಾರ್ ಮಾಡಿ ನಡೆದಳು ಅಲ್ಲಿಂದ. ಅವಳು ಹೋದ ದಾರಿ ನೋಡುತ್ತಾ ನಿಂತಿದ್ದ ವಿಷ್ಣು ಒಬ್ಬ ಅಸಹಾಯಕ ತಂದೆ. ನನ್ನ ಕ್ಷಮಿಸಿಬಿಡು ಆರತಿ, ತುಂಬ ಅಂದರೆ ತುಂಬ ಒಳ್ಳೆಯವಳು ನೀನು. ಇನ್ನೆಂದೂ ನನ್ನ ಮಗನ ಬಾಯಲ್ಲಿ ನೀನು ಕೆಟ್ಟ ಮಮ್ಮಿ ಅಂತ ಬರೋದೂ ಇಲ್ಲ, ನೀನು ಅದನ್ನು ಕೇಳೋದೂ ಇಲ್ಲ. ಇಷ್ಟು ದಿನ ನಿನ್ನ ಪರೀಕ್ಷೆ ಮಾಡಿದ್ದಾಗಿದೆ, ಇನ್ನೇನಿದ್ರೂ ನಿನಗೆ ಹೆಂಡತಿಯ ಪಟ್ಟ ಕೊಡೋದಷ್ಟೆ ಎಂದು ನಕ್ಕು ಸ್ನಾನದ ಕೋಣೆಗೆ ನಡೆದ ವಿಷ್ಣು. ಅವನು ಸ್ನಾನ ಮುಗಿಸಿ ತಯಾರಾಗಿ ಕೆಳಗೆ ಬರುವಷ್ಟರಲ್ಲಿ 6 ತಿಂಡಿ ಮುಗಿದಿತ್ತು. ರಮೇಶ್ ಲೀಲಾ ಇವನಿಗಾಗಿ ಕಾಯ್ತಿದ್ರು. ಬಾ ವಿಷ್ಣು, ಇವತ್ತು ತುಂಬ ಲೇಟ್ ಆಗಿದೆ, ಹೊಟ್ಟೆ ಹಸಿತಾ ಇದೆ ಎಂದು ಹೇಳಿದ್ರು ಲೀಲಾ. ಆರತಿ ತನ್ನ ಪಾಡಿಗೆ ತಾನು ತಟ್ಟೆಗೆ ಬಡಿಸಿಕೊಂಡು ತಿನ್ನತೊಡಗಿದ್ಲು. ಹ್ಞೂ ಕಣ, ಮನೆಯಲ್ಲಿ ಶುಗರ್ BP ಪೇಷಂಟ್ ಇದ್ದಾರೆ, ನೆನಪಿಲ್ವಾ ಎಂದು ತಾವು ತಟ್ಟೆಗೆ ತಿಂಡಿ ಹಾಕಿಕೊಂಡ್ರು ರಮೇಶ್. ಅಮ್ಮ, ನಿನ್ನ ಸೊಸೆ ಬರೀ ಮಗನ ತಯಾರು ಮಾಡಿ ಬಂದಿದ್ದಾಳೆ, ನನ್ನ ನೋಡಿಕೊಳ್ಳುವವರು ಯಾರು, ನನ್ನ ರೆಡಿ ಮಾಡಿಸುವವರು ಯಾರು ಎಂದು ತುಟಿ ಉಬ್ಬಿಸಿ ಹೇಳಿದಾಗ
ತಿನ್ನುತ್ತಿದ್ದ ತಿಂಡಿ ನೆತ್ತಿಗೆ ಏರಿತು ಆರತಿಗೆ. ನಿಧಾನ ಕಣೆ, ಇನ್ನೂ ನೀನು ಮಾಡಬೇಕಿರೋದು ಕೇಳಬೇಕಿರೋದು ತುಂಬ ಇದೆ ಎಂದು ಅವಳನ್ನೆತ್ತಿ ತಟ್ಟಿದ ವಿಷ್ಣು. ಅವನ ಮುಖ ಕೆಕ್ಕರಿಸಿ ನೋಡಿ, ಅತ್ತೆ, ನಿಮ್ಮ ಮಗನಿಗೆ ಸ್ಕ್ರೂಲು ಆಗಿರಬೇಕು, ಏನೇನೋ ಮಾತಾಡ್ತಾ ಇದ್ದಾರೆ ಎಂದು ಹೇಳಿದ್ಲು. ಇಲ್ಲ ಅಮ್ಮ, ಲೂಸ್ ಆಗಿದ್ದ ಸ್ಕ್ರೂ ನಿಮ್ಮ ಸೊಸೆ ಟೈಟ್ ಮಾಡಿದ್ಲು ಎಂದು ನಕ್ಕ ವಿಷ್ಣು. ಅವನ ನಡೆಗೆ ಗೊಂದಲಗೊಂಡು, ಅತ್ತೆ ಮಾವ, ನಾಡಿದ್ದು ನಾನು ಅಪ್ಪನ ಮನೆಗೆ ಹೋಗ್ತೀನಿ ಎಂದು ಹೇಳಿದಾಗ ಕೆಮ್ಮುವ ಸರದಿ ವಿಷ್ಣುವಿನದ್ದು. ಯಾಕಮ್ಮ ಈಗ? ಅವನು ಹುಚ್ಚುಚ್ಚಾಗಿ ಏನೇನೋ ಹೇಳ್ತಾನೆ, ಹಾಗಂತ ನೀನು ಆರ್ಯನ ಮುಖ ನೋಡು ಸಾಕು, ಇದೆಲ್ಲ ಬೇಡ ಎಂದು ರಮೇಶ್ ಅವರು ಹೇಳಿದಾಗ ಅವರ ನಡೆಗೆ ನಕ್ಕು, ನಾನೊಬ್ಬಳೇ ಹೋಗ್ತಿಲ್ಲ ಮಾವ, ಚಾಮ್ ಸಹ ಬರ್ತಾರೆ ನನ್ನ ಜೊತೆ ಎಂದು ಹೇಳಿದಾಗ ಇನ್ನಷ್ಟು ಭಯಗೊಂಡರು ಎಲ್ಲ. ಏನಮ್ಮ ಮಾತಾಡ್ತಾ ಇದೀಯಾ? ಆರ್ಯ ಇಲ್ಲದೆ ನಾವ್ಯಾರೂ ಇರೋದಿಲ್ಲ ಎಂದು ಲೀಲಾ ಭಯದಿ ಹೇಳಿದರು. ಅವರ ಪ್ರೀತಿಗೆ ತುಸು ನಕ್ಕಳು ಆರತಿ. ನೀವ್ಯಾರು ಎಂದು ಕೇಳದೆ ಅವನಿಲ್ಲದೆ ನಾವ್ಯಾರೂ ಇರೋದಿಲ್ಲ ಎಂದ್ರಲ್ಲ, ಹಾಗೇನಿಲ್ಲ ಅತ್ತೆ. ಅಪ್ಪನ ಮನೆಯಲ್ಲಿ ಹಬ್ಬ ಇದೆ, ಓಣಿಯವರೆಲ್ಲ ಸೇರಿ ಫ್ರೆಂಡ್ಲಿ ಹಬ್ಬ ಅಂತ ಮಾಡ್ತಾರೆ. ಅವತ್ತು ಕೆಲಸ ಟೆನ್ಷನ್ ಎಲ್ಲ ಬಿಟ್ಟು ಹಾಯಾಗಿ ಎಲ್ಲರೂ ಮನೆಯವರ ಜೊತೆ ಸಮಯ ಕಳೆಯುವ ದಿನ. ಅದಕ್ಕೆ 2 ದಿನ ಹೋಗಿ ಬರ್ತೀನಿ ಎಂದು ಹೇಳಿದಾಗ ಎಲ್ಲರೂ ನಿಟ್ಟುಸಿರು ಬಿಟ್ಟು ನಕ್ಕರು. ಅಬ್ಬಾ, ಹೆದರಿಸಿಬಿಟ್ಟೆ ಕಣಮ್ಮ ನೀನು ಎಂದು ತುತ್ತು ಬಾಯಿಗೆ ಹಾಕಿ, ಎಷ್ಟು ದಿನ ಬೇಕಿದ್ರೂ ಹೋಗಿ ಬಾ, ಅದಕ್ಕೆಲ್ಲ ರಿಸ್ಟ್ರಿಕ್ಷನ್ ಇಲ್ಲ ನಮ್ಮ ಬಳಿ ಎಂದು ನಕ್ಕರು ರಮೇಶ್. ಸರಿ ಅತ್ತೆ ಎಂದು ತಾನು ತಿಂಡಿ ಮುಗಿಸಿ ಕೈ ತೊಳೆದಳು. ಮತ್ತೆ ನಾನು ಎಂದು ವಿಷ್ಣು ಕಣ್ಣು ಸಂಕುಚಿಸಿ ಕೇಳಿದಾಗ ಮೂತಿ ಉದ್ದ ಮಾಡಿದ ಆರತಿ, ಅಲ್ಲಿ ಹಬ್ಬ ಮಾಡ್ತಿರೋದು, ಟೆನ್ಷನ್ ಮರೆತು ಇರಿ ಅಂತ, ಅಲ್ಲಿಗೆ ಟೆನ್ಷನ್ ಕರೆದುಕೊಂಡು ಹೋದ್ರ ಎಂದು ಹೇಳಿದಳು ನಗು ಬಂಧಿಸಿ. ಅವಳ ಮಾತು ಅರ್ಥ ಆಗಿದ್ದೆ ದುರುಗುಟ್ಟಿ ನೋಡಿದ. ಯಾರು ಎಂದು ಮಾತು ಕೇಳಿದ್ದೆ ತಿರುಗಿ ನೋಡಿದ್ಲು. ಪ್ರಜ್ಜು ನಿಂತಿದ್ದ. ಹೇ ಪ್ರಜ್ಜು, ಹೇಗಿದೆಯಾ? ಪ್ರೇರಣಾ ಎಲ್ಲಿ ಎಂದು ಅವನ ಅಪ್ಪಿದಳು. ಅವಳ ತಾನು ಅಪ್ಪಿದ. ಹಿಂದೆ ಇದ್ದಾಳೆ ಎಂದು ಹೇಳುವಾಗ ಅವನ ಬಳಿ ಓಡಿ ಬಂದಿದ್ದ ಆರ್ಯ. ಹೇ ಪ್ರಜ್ಜು ಅಂತಲ್, ಎಲ್ಲಿ ಹೋಗಿದ್ಲೆ ನೀವು ಇಷ್ಟು ದಿನ ಎಂದು ಪ್ರಜ್ವಲ್ನ ಅಪ್ಪಿದ ಆರ್ಯ. ಹಾಂ ಚಾಂಪ್, ನಿಮಗೆ ಆಂಟಿನ ಕರೆದುಕೊಂಡು ಬರೋದಕ್ಕೆ ಹೋಗಿದ್ದೆ ಎಂದು ಅವನ ಎತ್ತಿಕೊಂಡು ಕೆನ್ನೆಗೆ ಮುತ್ತು ಕೊಟ್ಟ. ಆಂಟಿ ಬೇದ ನನಗೆ, ಪ್ಲಿಯಾ ಆಂಟಿ ನನಗೆ ನೋವು ಮಾಡಿದ್ಲು, ಅದಕ್ಕೆ ಅವಳು ಬೇಲ ಎಂದು ಹೇಳಿದಾಗ ಪ್ರೇರಣಾ ಕೈ ಹಿಡಿದು ಮುಂದೆ ನಿಲ್ಲಿಸಿ, ಇದು ಪ್ರೇರಣಾ ಕಣ, ಗುಡ್ ಆಂಟಿ, ನಿಮ್ಮ ಅಮ್ಮನ ಕಾಪಾಡಿದ್ದು ಎಂದಾಗ ನಕ್ಕ ಆರ್ಯ. ಅಂತಲ್, ಮತ್ತೆ ಪಾಪು ಎಲ್ಲಿ? ನೀವು ಅಂತಲ್ ಆಂಟಿ ಆಗಿದ್ದಿಲ್ಲಲ್ಲ, ಪಾಪು ಎಲ್ಲಿ ಎಂದು ಕೇಳಿದಾಗ ಉಗುಳು ನುಂಗಿ, ಮೊದಲು ನಿನ್ನ ಅಪ್ಪ ಅಮ್ಮನಿಗೆ ಬರಬೇಕು ಕಣೋ, ಅವರೇ ಅಲ್ವಾ ಮೊದಲು ಜೋಡಿ ಆಗಿದ್ದು ಎಂದು ಹೇಳಿದಾಗ ಖುಷಿಯಿಂದ ಕುಣಿದು, ಹಾಗಿದ್ರೆ ನನಗೆ ತಂಗಿ ಪಾಪು ಬರುತ್ತೆ ಹೇ ಎಂದು ಕುಣಿದ ಆರ್ಯ. ಅವನ ನಡೆಗೆ ಅಜ್ಜ ಅಜ್ಜಿ ಇಬ್ಬರು ಖುಷಿಯಾದರೆ ಆರತಿ ಮುಖ ಪೆಚ್ಚಾಗಿತ್ತು. ಚಾಂಪ್, ಈಗ ಅದೆಲ್ಲ ಬೇಡ, ಆಂಟಿ ಅಂಕಲ್ ಬಂದಿದ್ದಾರೆ ಅಲ್ವಾ, ಅವರಿಗೆ ತಿನ್ನೋಕೇನು ಬೇಕು ಕೇಳು, ಹಾಗೆ ಏನು ತಂದಿದ್ದಾರೆ ಕೇಳು ನಿನಗೆ ಎಂದು ಮಾತು ಬದಲಿಸಿದ್ಲು ಆರತಿ. ಹ್ಞೂ ಅಂಕಲ್, ನನಗೆ ಏನು ತಂದಿದ್ದೀರಾ ತಿನ್ನೋಕೆ, ಮತ್ತೆ ಆಟ ಆಡೋಕೆ ಎಂದು ಕೇಳಿದ ಹುಬ್ಬೇರಿಸಿ. ನಿನ್ನ ಅಮ್ಮ ಆಟ ಆಡೋದಕ್ಕೆ ತಂಗಿ ಕೊಡೋದಕ್ಕೆ ಆಗದೆ ನನ್ನ ಮೇಲೆ ಎತ್ತಾಗ್ತಿದ್ದಾಳೆ ಎಂದು ಆರ್ಯನ ತಬ್ಬಿ, ನಿನಗೆ ತಂಗಿ ಬಂದ ಮೇಲೆ ನಾನು ರಿಮೋಟ್ ಕಂಟ್ರೋಲ್ ಹೆಲಿಕಾಪ್ಟರ್ ತಂದು ಕೊಡ್ತೀನಿ ಎಂದು ಹೇಳಿದ ಪ್ರಜ್ಜು. ಹೇಗೋ ಗೆಳತಿಯ ಜೀವನ ಸರಿಯಾಗಬೇಕಿತ್ತು ಅವನಿಗೆ. ಅಮ್ಮ, ಮಮ್ಮಿ, ನನಗೆ ತಂಗಿ ಪಾಪು ಬೇಕು ಎಂದು ಅವಳು ಬಾರದೇ ಇದ್ದರೂ ಅಳುವ ನಾಟಕ ಮಾಡಿದ ಆರ್ಯ. ಚಾಂಪ್, ಪಾಪು ಯಾವಾಗ ಬರುತ್ತೆ ಗೊತ್ತಾ, ಮೊದಲು ಪ್ರೇರಣಾ ಚಿಕ್ಕಿ ಪ್ರಜ್ಜು ಚಿಕ್ಕು ಮದುವೆ ಆಗಬೇಕು, ಆಮೇಲೆ ನಾನು ದಪ್ಪ ಆಗಬೇಕು, ಅಪ್ಪನಿಗೆ ಬುದ್ಧಿ ಬರಬೇಕು ಎಂದು ಹೇಳಿದಳು ಆರತಿ ಎಲ್ಲರ ನೋಡಿ ಹುಬ್ಬೇರಿಸಿ. ಆಗಿದ್ಲೆ ಚಿಕ್ಕು ಮದುವೆ ಆಗಿ ಇವಾಗಲೇ ಎಂದು ಹಠ ಹಿಡಿದು ಬಿಟ್ಟ ಪೋರ. ಈಗಂತೂ ಮೈ ಪರಿಚಿಕೊಳ್ಳುವಂತಾಗಿತ್ತು ಅವಳಿಗೆ. ಹೇಳು ಆರು, ಈಗಲೇ ಮದುವೆ ಮಾಡ್ತೀವಿ, ನಾಳೆ ಮಗು ಕೊಡು ಎಂದು ನಕ್ಕ ವಿಷ್ಣು ಅವಳ ನೋಡಿ ಕಣ್ಮುಟುಕಿಸಿದ. ಚಾಂಪ್, ನಾನು ಹೇಳಿದರೆ ನೀವು ಕೇಳ್ತೀರಲ್ವಾ, ಪಾಪು ಬಂದ ಮೇಲೆ ನಿಮ್ಮ ಮಡಿಲಲ್ಲಿ ಮಲಗುತ್ತೆ, ನೀವು ಅದನ್ನು ಎತ್ತಿಕೊಳ್ತೀರಾ, ಮತ್ತು ಹೀಗೆ ಆಟ ಆಡಿಸ್ತೀರಾ ಎಂದು ಅವನ ಎತ್ತಿಕೊಂಡು ಮೇಲೆ ಆರಿಸಿ, ಇಷ್ಟೆಲ್ಲ ಆಗಬೇಕಂದ್ರೆ ನೀವು ಇನ್ನೂ ಸ್ಟ್ರಾಂಗ್ ಆಗಬೇಕಲ್ವಾ, ಇವಾಗ ಸ್ಕೂಲ್ಗೆ ಟೈಮ್ ಆಯಿತು, ನಡೀರಿ ಹೋಗೋಣ ಎಂದು ಹುಬ್ಬೇರಿಸಿ ಹೇಳಿದಾಗ ಎಲ್ಲ ಅವಳ ನಡೆಗೆ ಮೆಚ್ಚಿದ್ರು. ಅದೆಷ್ಟು ಚೆನ್ನಾಗಿ ಪುಟ್ಟ ಮಗುವನ್ನು ಸಂಭಾಳಿಸಿದ್ಲು. ನೋ ಮಮ್ಮಿ, ಚಿಕ್ಕು ಬಂದಿದಲ್ಲ ಇವತ್ತು ಲಜೆ ಎಂದು ತುಟಿ ಉಬ್ಬಿಸಿ ಹೇಳಿದ. ಬೇರೆ ಯಾರಾದರೂ ಆಗಿದ್ರೆ ಒಪ್ಪಿ ಬಿಡುತ್ತಿದ್ರೇನೋ ಅವನ ಮುದ್ದು ಮುಖ ನೋಡಿ. ಚಾಂಪ್, ನೀವು 3 ಡೇಸ್ ಅಜ್ಜಿ ಮನೆಗೆ ಬರ್ತೀರಾ ಅಲ್ವಾ, ಈಗ ಹೋಗಿ ಎಂದು ಅವನ ಕೆನ್ನೆಗೆ ಮುತ್ತು ಕೊಡಲು ಆರು, ವಿಷ್ಣು, ನೀವು ಪ್ರಜ್ಜು ಜೊತೆ ಮಾತಾಡ್ತಾ ಇರಿ, ನಾನು ಚಾಂಪ್ನ ಡ್ರಾಪ್ ಮಾಡಿ ಬರ್ತೀನಿ ಎಂದು ಮಗುವನ್ನು ಕರೆದುಕೊಂಡು ನಡೆದರು ರಮೇಶ್. ಪ್ರೇರಣಾ ಕೈ ಹಿಡಿದು ಕೂರಿಸಿಕೊಂಡಳು ಆರತಿ. ಮತ್ತೆ ಸಿಗುವ. ಕತೆ ಇಷ್ಟ ಆಗ್ತಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಹಾಕಿ.
ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತೆ. ಪ್ರೀತಿಯಿಂದ ಕತೆ ಕೇಳ್ತಿರೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಆಯಿತಾ.